ಸರಿ. ಡಿ ಕೆ ಸುರೇಶ್ ಅವರು ಅಧಿಕಾರ ಮತ್ತು ತಾಳ್ಮೆ ಎರಡೂ ಕೂಡ ಶಾಶ್ವತವಲ್ಲ ಅನ್ನೋದು ಮಾತನ್ನು ಮಾತಾಡಿದ್ರು. ಅಂದರೆ ತಾವು ಶಾಂತವಾಗಿದ್ವಿ, ತಾಳ್ಮೆಯನ್ನು ಕಾಪಾಡ್ಕೊಂಡಿದ್ದೀವಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅದು ಶಾಶ್ವತ ಅಲ್ಲ, ಅದೊಂದು ರೀತಿ ಎಚ್ಚರಿಕೆ ನೋಡಿ. ಅವರು ಡಿ ಕೆ ಸುರೇಶ್ ಅವರು 3 ಬಾರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಭಾಳ ಅನುಭವಿ ರಾಜಕಾರಣಿ. ನಾನು ಅವ್ರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನನಗೆ ಇಲ್ಲ, ನಾನು ನೋಡಿಲ್ಲ, ಇರೋವಂಥ ವಾಸ್ತವಾಂಶ. ಆದರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಅವರ ಗಮನದಲ್ಲಿ ಸಂಪೂರ್ಣವಾಗಿ ಇಲ್ಲಾಗ್ತಾ ಇರ್ತಕ್ಕಂಥ ಎಲ್ಲ ವಿಷಯಗಳು ಅವರ ಗಮನದಲ್ಲಿದೆ. ಖಂಡಿತ ಆದಷ್ಟು ತ್ವರಿತವಾಗಿ ಇದಕ್ಕೊಂದು ಅಂತ್ಯವನ್ನು ಆಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇಲ್ಲ, ನಾನು ಅದನ್ನು ಈಗ ಪಕ್ಷದ ಹೈಕಮಾಂಡ್ಗೆ ಎಲ್ಲ ಮಾಹಿತಿ ಇದೆ. ಖಂಡಿತ ಇದು ಎಲ್ಲೋ ಒಂದು ಕಡೆ ಸರ್ಕಾರ ಇವತ್ತು ಸುಸ್ಥಿರವಾಗಿರ್ತಕ್ಕಂಥ ಸರ್ಕಾರ ಇವತ್ತು ಆಡಳಿತ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೀವಿ. ಭಾಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿರ್ತಕ್ಕಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಗ್ಗಟ್ಟಾಗಿ ಮಾಡಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಅದರಿಂದ ಎಲ್ಲೋ ಒಂದು ಕಡೆ ಈ ರೀತಿ ಏನೋ ಸಮಸ್ಯೆಗಳು ಬಂದಂಥದ್ದನ್ನು ಬೇಗ ತ್ವರಿತವಾಗಿ ಹೈಕಮಾಂಡ್ ಇತ್ಯರ್ಥ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಈಗ ನಿಗಮ ಮಂಡಳಿಗಳದ್ದು ಬಹುಶಃ ಮುಂದಿನ ತಿಂಗಳು ಅವರ ಏನು ಅವಧಿ ಅಂತ ನಿಗದಿ ಅಂತ ಮಾಡಿದ್ರು, ಅದು ಮುಂದಿನ ತಿಂಗಳು ಅದು ಮುಕ್ತಾಯ ಆಗುತ್ತೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಬಹುಶಃ ಈಗ ಪಕ್ಷ ಒಂದು ಸ್ಪಷ್ಟವಾದಂಥ ತೀರ್ಮಾನ ನಮ್ಮ ಹೈಕಮಾಂಡ್ ಮಾಡ್ತಾರೆ, ಆ ವಿಶ್ವಾಸ ನನಗಿದೆ. ಸರಿ. ಡಿ ಕೆ ಸುರೇಶ್ ಅವರು ಅಧಿಕಾರ ಮತ್ತು ತಾಳ್ಮೆ ಎರಡೂ ಕೂಡ ಶಾಶ್ವತವಲ್ಲ ಅನ್ನೋದು ಮಾತನ್ನು ಮಾತಾಡಿದ್ರು. ಅಂದರೆ ತಾವು ಶಾಂತವಾಗಿದ್ವಿ, ತಾಳ್ಮೆಯನ್ನು ಕಾಪಾಡ್ಕೊಂಡಿದ್ದೀವಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅದು ಶಾಶ್ವತ ಅಲ್ಲ, ಅದೊಂದು ರೀತಿ ಎಚ್ಚರಿಕೆ ನೋಡಿ. ಅವರು ಡಿ ಕೆ ಸುರೇಶ್ ಅವರು 3 ಬಾರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಭಾಳ ಅನುಭವಿ ರಾಜಕಾರಣಿ. ನಾನು ಅವ್ರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನನಗೆ ಇಲ್ಲ, ನಾನು ನೋಡಿಲ್ಲ, ಇರೋವಂಥ ವಾಸ್ತವಾಂಶ. ಆದರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಅವರ ಗಮನದಲ್ಲಿ ಸಂಪೂರ್ಣವಾಗಿ ಇಲ್ಲಾಗ್ತಾ ಇರ್ತಕ್ಕಂಥ ಎಲ್ಲ ವಿಷಯಗಳು ಅವರ ಗಮನದಲ್ಲಿದೆ. ಖಂಡಿತ ಆದಷ್ಟು ತ್ವರಿತವಾಗಿ ಇದಕ್ಕೊಂದು ಅಂತ್ಯವನ್ನು ಆಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇಲ್ಲ, ನಾನು ಅದನ್ನು ಈಗ ಪಕ್ಷದ ಹೈಕಮಾಂಡ್ಗೆ ಎಲ್ಲ ಮಾಹಿತಿ ಇದೆ. ಖಂಡಿತ ಇದು ಎಲ್ಲೋ ಒಂದು ಕಡೆ ಸರ್ಕಾರ ಇವತ್ತು ಸುಸ್ಥಿರವಾಗಿರ್ತಕ್ಕಂಥ ಸರ್ಕಾರ ಇವತ್ತು ಆಡಳಿತ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೀವಿ. ಭಾಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿರ್ತಕ್ಕಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಗ್ಗಟ್ಟಾಗಿ ಮಾಡಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಅದರಿಂದ ಎಲ್ಲೋ ಒಂದು ಕಡೆ ಈ ರೀತಿ ಏನೋ ಸಮಸ್ಯೆಗಳು ಬಂದಂಥದ್ದನ್ನು ಬೇಗ ತ್ವರಿತವಾಗಿ ಹೈಕಮಾಂಡ್ ಇತ್ಯರ್ಥ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಈಗ ನಿಗಮ ಮಂಡಳಿಗಳದ್ದು ಬಹುಶಃ ಮುಂದಿನ ತಿಂಗಳು ಅವರ ಏನು ಅವಧಿ ಅಂತ ನಿಗದಿ ಅಂತ ಮಾಡಿದ್ರು, ಅದು ಮುಂದಿನ ತಿಂಗಳು ಅದು ಮುಕ್ತಾಯ ಆಗುತ್ತೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಬಹುಶಃ ಈಗ ಪಕ್ಷ ಒಂದು ಸ್ಪಷ್ಟವಾದಂಥ ತೀರ್ಮಾನ ನಮ್ಮ ಹೈಕಮಾಂಡ್ ಮಾಡ್ತಾರೆ, ಆ ವಿಶ್ವಾಸ ನನಗಿದೆ.